ಸಮಿತಿಯಿಂದ ನಿಮ್ಗೆಲ್ಲರಿಗೂ ದೈವ ಭಕ್ತರಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀವಿ. ಕೊರೂರು ಯೋಗಾನರಸಿಂಹ ಸ್ವಾಮಿ ರಥೋತ್ಸವ 25ನೇ ತಾರೀಕು ನಡೆಯುತ್ತೆ. ಅದರ ಪ್ರಯುಕ್ತ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ಕನ್ನಡ ಸಾಹಿತ್ಯವನ್ನು ಹಾಗೂ ಪೌರಾಣಿಕತ್ವವನ್ನು ಉಳಿಸುವ ಪ್ರಯತ್ನವಾಗಿ ನಾವು ಪೌರಾಣಿಕ ನಾಟಕವನ್ನು 3 ದಿನಗಳ ಪೌರಾಣಿಕ ನಾಟಕ ಅಂದ್ಕೊಂಡಿದ್ದೀವಿ. ಈ ನಾಟಕೋತ್ಸವಕ್ಕೆ ಕಲಾವಿದರು ಹಾಗೂ ಎಲ್ಲ ಭಕ್ತಾದಿಗಳು ಯೋಗ ನರಸಿಂಹಸ್ವಾಮಿಯ ಜಾತ್ರೋತ್ಸವಕ್ಕೆ ಆಗಮಿಸಿ ಶುಭ ಹಾರೈಸಿ ಈ ಜಾತ್ರೋತ್ಸವವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಹಾಸನ ಜಿಲ್ಲೆ ಎಲ್ಲ ಜನತೆ ಬಂಧುಗಳಲ್ಲಿ ಕೈಗೊಂಡು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಂದಿರಾಜ್ ಅಪ್ಪಾಜಿಯವರ ಅಂತ, ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಜಿ ಆರ್ ಲಿಂಗರಾಜ್ ಅಂತ, ನಮ್ಮ ಸಮಿತಿಯ ಖಜಾಂಚಿಗಳು ಪ್ರಕಾಶ್ ದಾಸ್ ಅಂತ, ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಕೃಷಿ ಪತ್ತಿ ಸಹಕಾರ ಸಂಘದ ಅಧ್ಯಕ್ಷರು ಬಂಗಾಳಿಗರು ಮಲ್ಲೇಶ್ ಅಂತ. ಇವತ್ತು ನಾವು ಇದೇ ತಿಂಗಳು 25ನೇ ತಾರೀಕು ನಮ್ಮ ಗೊರೂರು ಇತಿಹಾಸ ಪ್ರಸಿದ್ಧವಾದಂತಹ ಗೋಕರ್ಣಪುರಿ ಗೊರೂರು ಏನಿದೆ, ಯೋಗಾನರಸಿಂಹ ಸ್ವಾಮಿ ರಥೋತ್ಸವ ಇರ್ತದೆ, ಜಾತ್ರಾ ಮಹೋತ್ಸವ ಇರ್ತದೆ. 3 ದಿನಗಳ ಕಾಲ ಜಾತ್ರೋತ್ಸವದ ಪ್ರಯುಕ್ತ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಜಾತ್ರೋತ್ಸವ ಗೊರೂರು ನಾಟಕೋತ್ಸವ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಮತ್ತು ಅಂತರ್ಜಿಲ್ಲಾ ಕಲಾವಿದರು, ರಾಜ್ಯ ಮಟ್ಟದ ಕಲಾವಿದರು ಭಾಗವಹಿಸಿ ಪೌರಾಣಿಕ ನಾಟಕನ ಅಭಿನಯಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಲಾಭಿಮಾನಿಗಳು, ಕಲಾ ಪೋಷಕರು ಹಾಗೂ ಯೋಗಾನರಸಿಂಹ ಸ್ವಾಮಿ ದೇವರ ಭಕ್ತರು ಆಗಮಿಸಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಪ್ರಚಾರ ಆಗಿ ಜಾತ್ರೋತ್ಸವ ಯಶಸ್ವಿಯಾಗಿ ನಡೆಯಬೇಕು ಅಂತ ನೀವು ಇವತ್ತಿನ ದಿವಸ ನಾವು ಮುಖಾಂತರ ಕೇಳ್ತಾ ಇದ್ದೀವಿ. ಮೂಲಶಾಲಾ ಮೈದಾನ ಬರೋದು ಬಯಲರಂಗ ಮಂದಿರ ಇದೆ, ಅದೂ ನಾಟಕೋತ್ಸವ ಮತ್ತು ರಥೋತ್ಸವ ದಿನಾಂಕ 24ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಪೌರಾಣಿಕ ನಾಟಕ ಇರುತ್ತೆ. ಮತ್ತು 25ನೇ ತಾರೀಕು ರಥೋತ್ಸವ ದಿನ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆ ಮತ್ತು ರಾತ್ರಿ 7 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಒಂದು ನಾಟಕ ನಡೆಯುತ್ತೆ. ಸೋಮವಾರ